ಇವತ್ತು ಸ್ಪೆಷಲ್ ಬೇವು ಬೆಲ್ಲ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಏನೇನು ಹಾಕಿದ್ದಾರೆ ಅಂತ ಮಮ್ಮಿ ನೋಡಿ. ಹೊಸ ವರ್ಷ ಅಂದ್ರೆ ಉಗಾದಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೊಮೆಟೊ ಆಕೆನು ಕರ್ಕೋರಿಪ್ಪ. ಏನದು? ATM ಕಾರ್ಡ್. ಕರ್ಕೊಂತೀವಲ್ಲ ಯಾರು ಹೋದಿಲ್ಲ. ಈ ಥರ ಎಲ್ಲ ನೀಟಾಗಿ ಟೊಮೆಟೊ ಹಾಗೆ ಈರುಳ್ಳಿ ಹಾಗೆ ಬದನೆಕಾಯಿನ ಸುಟ್ಕೊಂಡಿದ್ದಾಯಿತು. ಇದ್ರ ಮೇಲಿಂದೆಲ್ಲ ನೀಟಾಗಿ ಈಗ ಸಿಪ್ಪೆನ ತೆಗಿಬೇಕು. ಈ ಥರ ಎಲ್ಲ ಸಿಪ್ಪೆ ತಗೊಂಡು ಇದಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆದರೆ ಚಟ್ನಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಈಗ ಚಟ್ನಿ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ನಮ್ಮ ತಂಗಿ ಕೂಡ ಬಂದಳು. ಯುಗಾದಿ ಹಬ್ಬಕ್ಕೆ ಫಸ್ಟ್ ಮದುವೆ ಆಗಿದ್ದ ವರ್ಷ ಅಲ್ವಾ, ಹಾಗಾಗಿ ಮಮ್ಮಿ ಕರೆದಿದ್ರು. ಈಗ ನಾವೆಲ್ಲರೂ ಸೇರಿ ಈಗ ಮಮ್ಮಿ ಕಡೆ ಊರಿಗೆ ಹೋಗ್ತಾ ಇದ್ದೀವಿ. ಮತ್ತು ಈಗ ಬೆಳಗ್ಗೆ ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದಿತ್ತು ಎಕ್ಸಾಮ್? ಇಂಗ್ಲೀಷ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಯಾವ ಸ್ಕೂಲ್ ಬಂದೈತೆ? ಲೈನ್ಸ್. ಟೈಮಿಂಗು 10 o'clock ಸ್ಟಾರ್ಟ್ ಆಗಿ 1:15 ಎಂಡ್ ಆಗ್ತದೆ. 1:15. ಎಸ್. ಹೋಗೈತಲ್ಲ ಇಲ್ಲ ಒಳ್ಳೆ ಇರ್ಬೇಕು ಕಡ್ದಿದ್ದಾನ ಅದು ಮೇಲೊಂದು ಇದಾಗಿತ್ತು ನೋಡಿ ಸೌಂಡ್.
ಆಲ್ ದ ಬೆಸ್ಟ್ ಅಕ್ಕ. ಆಲ್ ದ ಬೆಸ್ಟ್ ಅಕ್ಕ. ಬೆಸ್ಟ್ ಅಕ್ಕ. ಆಲ್ ದ ಬೆಸ್ಟ್. ಎಷ್ಟು ಜನ ಕುಂತಿದ್ದು? ಬ್ರೇ ಆಲ್ ದ ಬೆಸ್ಟ್. ತಡಿ. ಸೂಪರ್ ಆಯ್ತು. ಈಸಿ ಇತ್ತು, ಟಫ್ ಇತ್ತು? ಹಾಂ, ಈಸಿ ಇತ್ತು. ಪ್ರಿಪ್ರೇಟ್ರಿ 1, 2, 3 ಬರ್ದೇವಲ್ಲ, ಹಾಗೆ ಸೇಮ್ ಇತ್ತು ಸ್ವಲ್ಪ. ಈಸಿ ಇತ್ತು. ಎಷ್ಟಾಗ್ಬೋದು? ಇತ್ತು 3 ರಾಂಗ್ ಆಗ್ಯಾವು, ಅಷ್ಟು ಕರೆಕ್ಟ್ ಅದಾವು. ಕರೆಕ್ಟ್ ಇರ್ಬೋದು ಅವು, ನಂಗೆ ಗೊತ್ತಿಲ್ಲ. ಬಟ್ 90 ಮ್ಯಾಗ ಆಕೈತೆ. ಚಲೋ ಆಗೈತೆ ಒಟ್ಟು? ಹಾಂ, ಚಲೋ ಆಗೈತೆ. ಇಂಗ್ಲೀಷ್ ಇತ್ತಲ್ಲ ಆಯಿತು. ಹಾಂ, ಇಂಗ್ಲೀಷ್ ಇತ್ತು. ಮತ್ತು ನೆಕ್ಸ್ಟ್ ಎಕ್ಸಾಮು ಸೈನ್ಸ್ ಐತೆ. ಯಾವಾಗ? 23. 20. ಅಲ್ಲಿ ಮಟ್ಟ ಇಲ್ಲ ನೀವು? ಇಲ್ಲ. ಕನ್ನಡ 80 ಮಾರ್ಕ್ಸ್. ಏನು ಮಾಡತ್ತೀರಪ್ಪ? ಸೌರಭ ನೋಡ. ಏನ್ ಮಾಡತ್ತೀರಿ ಅಂತ ಕೇಳ್ಬೇಕು. ನೀನಂದಿ ಅವ್ರಿಗೆ ಹೆಚ್ಚಿಕೊಟ್ರೆ ಕಾಮಕ್ಕ ಸಾರಿ ಸಿಕ್ಕಿತ್ತು. ನಿಂದಿ ಸ್ಟೆಪ್ ಮಾಡಲಿ. ಶ್ವೇತಾ ಆಂಟಿ ಸಕ್ಕರೆ ಜೇನು ಸಕ್ಕರೆ ಜನ
ಬಿಡ ಪಲ್ಯಕ್ಕೆ ಇಲ್ಲ ಆಗುತ್ತ ಯಾವ್ದಿದ್ರು ಆಗುತ್ತೆ ಸ್ವಲ್ಪ ತೋ ಜೇನುತುಪ್ಪ ಸ್ವೀಟ್ ಆಗ್ತೈತಿ ನಿಮ್ಮ ಅಜ್ಜಿ ನಂಗಮ್ಮ ನಂಗೆ ಇಷ್ಟು ರೌಂಡ್ ಹಿಂಗಿತ್ರಿ ಹೆಂಗೆ ಅಡ್ಡಾಡಿರ್ಲಿ ಹಿಂದೆ ಏನು ಮಾಡ್ತಿದ್ದಿಲ್ಲ. ಹಾಂ ಸಣ್ಣ ದೊಡ್ಡ ಮಾಡ್ತಿದ್ವಿ ಅಕ್ಕ ಗುಡಿ ಒಳಗಿತ್ತಲ್ಲ ಏನೂ ಮಾಡ್ತಿದ್ದಿಲ್ಲ ನಮ್ಮ ದೊಡ್ಡ ಅಮಾಸೆ ಮುಟ್ಲೆ ಕುಡಿತಿತ್ತದು ತಿನ್ನೆ ನಾನು. ಊಟ ತಿನ್ಬೇಕಾ ಮಸ್ತ್ ಅದ ಬಾರಿ ತಿಂದು ಉಗುಳ್ಬೇಕು. ಅದ್ರಾಗ ಎಲ್ಲ ಮಿಕ್ಸ್ ಇರ್ತೈತೆ ಕಕ್ಕ ಮಾಡ್ತಿರ್ಲ ರಸ ಅಷ್ಟ ಅದು ಎಲ್ಲ ಅದ ಕಕ್ಕ ಮಾಡತೈತಿ ಇದರಿ ಅದ ಈಗ ತಿಂದ್ರಿಲ್ಲ ಆದ್ರೆ ಸ್ವಲ್ಪ ನೋಡಿ ಎಲ್ಲ ಹೂವಿಂದ ಎಲ್ಲದ್ರಾಗ ಕೂತ್ಕೊಂಡು ಎಲ್ಲ ಹೂವಿಂದು ಪರಿಮಳ ತಗೋತಿತ್ರ ಅದ ತಗೊಂಡು ಎಷ್ಟು ಇದು ಮನುಷ್ಯ ಸನ್ಫ್ಲವರ್ ಇಂದ ಇದು ಒಂದು ಸರಿ ಬೇತಪ್ಲ ಹಾಕೊಂಡು ಜಳಕ ಮಾಡಿದೀವಿ ರೀ ಇವ್ರೇ ಎಲ್ಲಾರು ಜಳಕ ಮಾಡಿದವ್ರಿ ಈಕಿ ಜಳಕ ಮಾಡಿಲ್ರಿ ಮುಂಜಾನೆ 11:30ಗೆ ಜೇನುತುಪ್ಪ ತಿಂದಿದ್ದೀವಿ ರೀ 11:30 ಆಗಿಲ್ಲ ಯಪ್ಪ 11 ಆಗೈತಿ ಇವತ್ತಿ ಜಳಕಕ್ಕೆ ಬೇತಪ್ಲ ಬೇಣು ಸೊಪ್ಪು ಹಾಕೊಂಡು ಜಳಕ ಮಾಡಿದೀವಿ ರೀ ಬೇಣು ಸೊಪ್ಪಿಂದ ಹೂವುಗಳನ್ನು ತಿನ್ನಬೇಕು ಅಂತ ಹಿರಿಯರು ಮಾತಾಡ್ತಿದ್ದಾರೆ ಅದಕ್ಕೆ ನಾವು ಗಳಂ ಗಳಂ ಅಂತೆ ತಿಂದು ಬಿಟ್ಟಿದ್ದೀವಿ ರೀ. ಯಾಕೆ ಬೇವಿನ ಸೊಪ್ಪು ಹಾಕೊಂಡು ಜಾಕ ಮಾಡ್ತಾರ ಯಾಕಂದ್ರೆ ಇವತ್ತ ಹಬ್ಬದ ದಿನ ಹೊಸ ವರ್ಷ ಅಂದ್ರ ಉಗಾದಿ ಅವಾಗ ನಾವೆಲ್ಲ ಹೊಸ ವರ್ಷ ಆಚರಣೆ ಮಾಡೋದು ಬೇವಿನ ಸೊಪ್ಪು ಹಾಕೊಂಡು ಯಾಕೆ ಸ್ನಾನ ಮಾಡ್ತಾರ ನಮಗ ಹೊಸ ವರ್ಷ ಈಗ ನಮ್ಗೆ ಚಲೋ ಸರಿ ಚಲೋ ಆಗ್ತಂತಂದು ಅದಕ್ಕೆ ಬೇವಿನ ಸೊಪ್ಪು ಹಾಕೊಂಡು ಇವತ್ತು ಯುಗಾದಿಗೆ ಬೇವಿನ ಸೊಪ್ಪು ಹಾಕೊಂಡು ಯಾಕೆ ಜಾಕ ಮಾಡ್ತಾರ ಹೊಸ ವರ್ಷ ಪ್ರಾರಂಭ ಆಯ್ತು ನಮಗಂತಂದು ಪಾಡ್ಯ ಉಗಾದಿ ಪಾಡ್ಯ ಮಾಡ್ತೀವಿ ಅದ ಬೇವಿನ ಸೊಪ್ಪು ಯಾಕೆ ಹಾಕೊಂಡು ಮಾಡ್ತಾರ ನಮಸ್ಕಾರ ಮಾಡ್ಬಿಟ್ಟು ಹೇಳ್ಬೇ ಕೊಡಾತಾಳ ಅಜ್ಜಿ ಪ್ರೀತಿಯಿಂದ ಅಮ್ಮರಿ ನಮಗರಿ ದಿನ ಇರ್ತೀರಿ ಏನ್ ಮಾಡತ್ತೀರಿ? ನಾವು ಬೇವು ಬೆಲ್ಲ ರೆಡಿ ಮಾಡಕತ್ತೀವಿ ಹೆಚ್ಚಿಗೆ ಹೇಳ್ರಿ ಆಮೇಲೆ ಇವಾಗ ಪುಟಾಣಿ ಹಾಕೀವಿ ಬೆಲ್ಲ ಹಾಕಿ ಆಮೇಲೆ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಹಾಕಿ ಎಲ್ಲ ಮಕ್ಕಳಿಗೆ ಕೊಡ್ತೀವಿ ಇವನ್ನೆಲ್ಲ ಹಾಕ್ಬೇಕಾ? ಹೌದು ನಾವು ಸ್ಪೆಷಲಾಗಿ ಬೇವು ಬೆಲ್ಲ ಬೇವಿಂದು ಹೂವು ಬೆಲ್ಲ ಪುಟಾಣಿ ಶೇಂಗಾ ಅಷ್ಟು ಹಾಕ್ತಾರ ಮಮ್ಮಿ ಗೋಡಂಬಿ ದ್ರಾಕ್ಷಿ ಕೊಬ್ಬರಿ ಎಕ್ಸ್ಟ್ರಾ ಹಾಕಕತ್ತಾರ ನಮ್ಮ ಮನ್ಯಾಗ ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ಅಂತ ನಾವು ಈ ವರ್ಷ ಮಾಡತ್ತೀವಿ ಓಹೋ ಈ ವರ್ಷ ಎಲ್ಲ ವರ್ಷಕ್ಕಿಂತ ಚಲೋ ಆಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಯ್ತು ನೋಡು ಕೆಂಪು ಖಾರ ಬಿಡುವ ಕೆಂಪು ಖಾರನ ಅಂತವ್ರು ಹಸಿ ಖಾರ ಕೆಂಪು ಇಲ್ಲ ತೊಗೊಂಡ್ಬಂದಮ್ಮ ನಮಸ್ಕಾರ ಮಾಡುವ ಕಾಲ ಏ ಬೇಡ ಯವ್ವ. ಎಲ್ಲ ತಿಂದು ನಮಸ್ಕಾರ ಮಾಡುವಲ್ಲಿ ಒಳ್ಳೆಯವರಾಗಿರೋಣ್ರಿ ಬೇವು ಬೆಲ್ಲ ತಿಂದು ಅದ ಮಾಡಿ ಬೇವ
ನಮ್ಮ ದೋಸ್ತ್ ಬರ್ತಿರ್ತಾರೆ. ತಡಿಯುವ ಲೇಟ್ ಅದಾವ ಕೊಟ್ಟು ಬಿದ್ರೆ ಪುಟಾಣಿ ಮಿಕ್ಸ್ ಮಾಡಿಲ್ಲ ಅವ್ರಿ ಪುಟಾಣಿ ಹಾಕ್ಯವ್ರಿ. ಇಟ್ಟಾಕರನ್ರಿ ಪುಟಾಣಿ ಇಲ್ಲೋ ನಾವು ಪುಟಾಣಿ ಇಟ್ಟು ಬೆಲ್ಲ ಎಣ್ಣೆಲ್ಲ ಹಾಕ್ತೀವಿ ಕರೆತಾರಲಿ ಊದರ್ಸಿ ತಿಂದ ಯಾರು ತಿಂದ್ರು? ಹೊರಗೆ ಹೋಗ್ಬೇಡ್ರಿ ಶಂಕರ ಬಸ್ ಪೊಲೀಸರು ಹಂಗಾಗೆ ಪೊಲೀಸರು ಕೂಟಿಗೆ ಒಬ್ಬೊಬ್ರು ನೋಡ್ರಿ ಇಲ್ಲಿಂದ ಅಲ್ಲಿ ನಿಂತಾರ ಅಲ್ಲಿಂದ ಅಲ್ಲಿ ನಿಂತಾರ ಪೊಲೀಸರು. ಈಗ ಯಾಕೆ ಅಷ್ಟಗತ್ತಿತ್ತು? ಕೊಡಕ್ ಬರ್ತಾರೆ ಕಾಮನ್ ಬಿಡ್ತಾರಂತ ಏನ್ ಗೊತ್ತ ಎಲ್ಲ ಬಸ್ ತೆಗೆದು ಆವರಣ ಎಲ್ಲ ಹಾಕಿ ಹೊರಗಿಡ್ತಾರಂತ ಅಂತ. ಈಗ 35,000 ಜನ ಬಂದಾರಂತ ಕಮನ್ ನೋಡಕ್ಕ. ಯಾಕೆ ಏನ್ ಮಾಡತ್ತೆ ಬೀಜ ಹೆಂಗೆ ತೆಗಿತೀವ್ರಿ ಎಷ್ಟು ತೆಗಿತೀವ್ರಿ ಅಂತಾರೆ ಅವರು. ನನ್ನ ತೆಗಿಯಾಕೆ ಬೀಜ ತೆಗಿಯಾಕ ಅದೇ ಇವತ್ತಿನ ಡೇ ನಮ್ದು ಇದಾಗಿತ್ತು. ಹಾಗೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.